ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಸ್ಪರ್ಧಾ ಮಿತ್ರರೇ, ಇವತ್ತಿನ ತರಗತಿಯಲ್ಲಿ 1-3-2026 ಪ್ರಚಲಿತ ಘಟನೆಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಪ್ರಶ್ನೆ ಸಂಖ್ಯೆ 1. ವಿಶ್ವ ನಾಗರಿಕ ರಕ್ಷಣಾ ದಿನವನ್ನು ಪ್ರತಿ ವರ್ಷ ನಾವು ಯಾವಾಗ ಆಚರಣೆ ಮಾಡ್ತೇವೆ ಅಂತಂದ್ರೆ ಮಾರ್ಚ್ 1ರಂದು ಆಚರಣೆಯನ್ನು ಮಾಡಲಾಗುತ್ತದೆ. ಈ ವಿಶ್ವ ನಾಗರಿಕ ರಕ್ಷಣಾ ದಿನವನ್ನು ನಾವು 1990ರಿಂದ ಪ್ರಾರಂಭವನ್ನು ಮಾಡಲಾಯಿತು. ಓಕೆನಾ, ಈ ಒಂದು ಮಾಹಿತಿಯನ್ನು ನೀವು ತಿಳ್ಕೊಳ್ಬೇಕು. ಇನ್ನೊಂದು ಪ್ರಮುಖವಾದ ದಿನಾಚರಣೆ ಅಂತಂದ್ರೆ ಶೂನ್ಯ ತಾರತಮ್ಯ ದಿನಾಚರಣೆ ಅಂತೇಳಿ. ಈ ದಿನಾಚರಣೆ ಕೂಡ ನಾವು ಮಾರ್ಚ್ 1ರಂದು ಆಚರಣೆಯನ್ನು ಮಾಡಲಾಗುತ್ತದೆ. ಈ ಶೂನ್ಯ ತಾರತಮ್ಯ ದಿನಾಚರಣೆಯನ್ನು 2014ರಲ್ಲಿ ಪ್ರಾರಂಭವನ್ನು ಮಾಡಲಾಯಿತು. ಇದರ ಒಂದು ಘೋಷವಾಕ್ಯ ಏನಂತಂದ್ರೆ ಜನರೇ ಮೊದಲು ಎಂಬ ಘೋಷವಾಕ್ಯವನ್ನು ಈ ಶೂನ್ಯ ತಾರತಮ್ಯ ದಿನದ ಘೋಷವಾಕ್ಯ ಆಗಿದೆ. ಮತ್ತು ಈ ದಿನಾಚರಣೆಯ ಒಂದು ಅಧಿಕೃತ ಚಿಹ್ನೆ ಯಾವುದಂತಂದ್ರೆ ಅದು ಚಿಟ್ಟೆ ಈ ದಿನದ ಅಧಿಕೃತವಾದಂಥ ಚಿಹ್ನೆ ಆಗಿದೆ. ನೆಕ್ಸ್ಟ್ ಒನ್, ಶಾಸಕರ ಹಾಜರಾತಿಯನ್ನು ಗುರುತಿಸಲು AI ಚಾಲಿತ ಮುಖ ಗುರುತಿಸುವಿಕೆ ತಂತ್ರಜ್ಞಾನವನ್ನು ಬಳಸಿದ ಭಾರತದ ಮೊದಲ ಶಾಸಕಾಂಗ ಯಾವುದು ಎಂಬ ಪ್ರಶ್ನೆ ಇದೆ. ಏನು, ಶಾಸಕರ ಹಾಜರಾತಿಯನ್ನು ಪತ್ತೆ ಹಚ್ಚಲು ಅಥವಾ ಗುರುತಿಸಲು AI ಚಾಲಿತ, AI ಅಂತಂದ್ರೆ ಕೃತಕ ಬುದ್ಧಿಮತ್ತೆ ಅಂತ ಏನು ಕರಿತೀವಲ್ಲ, ಮುಖ ಗುರುತಿಸುವಿಕೆಯನ್ನು ಆ ತಂತ್ರಜ್ಞಾನವನ್ನು ಬಳಸಿದ ಭಾರತದ ಮೊಟ್ಟ ಮೊದಲ ಶಾಸಕಾಂಗ ಯಾವುದಂತಂದ್ರೆ ಅದು ಆಂಧ್ರ ಪ್ರದೇಶ ಶಾಸಕಾಂಗ ಆಗಿದೆ. ನೆಕ್ಸ್ಟ್ ಒನ್, ಮುಖ ಕಸಿ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಾಗಿ ಘೋಷಣೆ ಮಾಡಿದ ಭಾರತದ ಮೊದಲ ಸಂಸ್ಥೆ ಯಾವುದು ಎಂಬ ಪ್ರಶ್ನೆ ಇದೆ. ಈ ಮುಖ ಕಸಿ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಾಗಿ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಅದು ದೆಹಲಿಯಲ್ಲಿ ಬರ್ತದೆ, ಈ ಸಂಸ್ಥೆಯು ಪ್ರಾರಂಭವನ್ನು ಮಾಡುತ್ತದೆ ಎಂಬುದನ್ನು ಘೋಷಣೆಯನ್ನು ಮಾಡಿದೆ. ಪ್ರಶ್ನೆ ಸಂಖ್ಯೆ 5. ದಿ ಸೈಜ್ ಹೂ ಇಮ್ಯಾಜಿನ್ ಹಿಂದೂಯಿಸಮ್ ದ ಲೈಫ್ ಲೈಸೆನ್ಸ್ ಅಂಡ್ ಲೆಗಸಿ ಆಫ್ ಶ್ರೀ ನಾರಾಯಣ ಗುರು. ನೋಡಿ, ದಿ ಸೈಜ್ ಇಮ್ಯಾಜಿನ್ ಹಿಂದೂಯಿಸಮ್ ದ ಲೈಫ್ ಲೈಸೆನ್ಸ್ ಅಂಡ್ ಲೆಗಸಿ ಆಫ್ ಶ್ರೀ ನಾರಾಯಣ ಗುರು ಎಂಬ ಕೃತಿಯನ್ನು ಬರೆದವರು ಯಾರಂತಂದ್ರೆ ಡಾಕ್ಟರ್ ಶಶಿ ತರೂರ್. ಇವರು ಈ ಒಂದು ಕೃತಿಯನ್ನು ಲೇಖಕರು ಆಗಿದ್ದಾರೆ. ಮತ್ತು ಇತ್ತೀಚೆಗೆ ಅಮೆರಿಕವು ನಿರ್ಮಾಣ ಮಾಡಿರುವಂಥ ಪ್ಯಾಕ್ಸ್ ಸಿಲಿಕಾ ಒಕ್ಕೂಟಕ್ಕೆ ಭಾರತ ಸೇರ್ಪಡೆ ಆಗುವುದಾಗಿ ಘೋಷಣೆಯನ್ನು ಮಾಡಿದೆ. ಈ ಒಕ್ಕೂಟಕ್ಕೆ ಭಾರತ ಏನು ಸೇರ್ಪಡೆ ಆಗುತ್ತಲ್ಲ, ಇದು 12ನೆಯ ಸದಸ್ಯ ರಾಷ್ಟ್ರವಾಗಿ ಈ ಸಿಲಿಕಾ ಒಕ್ಕೂಟಕ್ಕೆ ಭಾರತ ಸೇರ್ಪಡೆ ಆಗ್ತದೆ. ನೆಕ್ಸ್ಟು 2-3-2026ಕ್ಕೆ ಸಂಬಂಧಪಟ್ಟಂತಹ ಪ್ರಚಲಿತ ಘಟನೆಗಳನ್ನು ಇಲ್ಲಿ ನಾವು ಚರ್ಚೆಯನ್ನು ಮಾಡೋಣ ವಿದ್ಯಾರ್ಥಿಗಳೇ. ಅಂತಾರಾಷ್ಟ್ರೀಯ ಬೆಕ್ಕು ಜಾಗೃತಿ ದಿನವನ್ನು ನಾವು ಪ್ರತಿ ವರ್ಷ ಮಾರ್ಚ್ 2ರಂದು ಆಚರಣೆಯನ್ನು ಮಾಡುತ್ತೇವೆ. ಇನ್ನು ವಿಶ್ವ ಹದಿಹರೆಯದ ಮಾನಸಿಕ ಸ್ವಾಸ್ಥ್ಯ ದಿನವನ್ನು ಮಾರ್ಚ್ 2ರಂದು ಮಂಡನೆಯನ್ನು ಮಾಡಲಾಗ್ತದೆ ಅಥವಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಇನ್ನು ನೌಕರರ ಮೆಚ್ಚುಗೆ ದಿನವನ್ನು ಪ್ರತಿ ವರ್ಷ ಮಾರ್ಚ್ 2ರಂದು ಆಚರಣೆಯನ್ನು ಮಾಡಲಾಗ್ತದೆ. ಇವು ಮಾರ್ಚ್ 2ರಲ್ಲಿ ಆಚರಣೆ ಮಾಡುವಂಥ ಪ್ರಮುಖ ದಿನಾಚರಣೆಗಳು ಆಗಿವೆ. ನೆಕ್ಸ್ಟ್ ಒನ್, ಪುಟಾಲ್ ಸರೋವರ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಇದು ಮಹಾರಾಷ್ಟ್ರದಲ್ಲಿ ಕಂಡುಬರುವಂಥ ಸರೋವರ ಆಗಿದೆ. ನೆಕ್ಸ್ಟು, ಆಫ್ರಿಕನ್ ಯೂನಿಯನ್ AU ಶೃಂಗಸಭೆ 2026 ಎಲ್ಲಿ ನಡೆಯಿತು? ಆಫ್ರಿಕನ್ ಯೂನಿಯನ್ ಶೃಂಗಸಭೆ 2026 ಎಲ್ಲಿ ನಡೀತು ಅಂತೇಳಿ ಪ್ರಶ್ನೆ ಇದೆ. ಅದು ಇಥಿಯೋಪಿಯಾದಲ್ಲಿ ನಡೆಯಿತು.
ಪ್ರಶ್ನೆ ಸಂಖ್ಯೆ 6 ಕೋರಾ ಮುಹರ್ 4 ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಈ ಒಂದು ಕ್ಷಿಪಣಿಯನ್ನು ಯಾವ ದೇಶ ಅಭಿವೃದ್ಧಿಯನ್ನು ಪಡಿಸಿದೆ ಅಂತ ಕೇಳಿದ್ರೆ ಈ ಒಂದು ಕ್ಷಿಪಣಿಯನ್ನು ಇರಾನ್ ದೇಶ ಮಾಡಿದೆ, ಅಭಿವೃದ್ಧಿಯನ್ನು ಪಡಿಸಿದೆ. ಪ್ರಶ್ನೆ ಸಂಖ್ಯೆ 7 ಬಂಡೀಪುರ ಕಾಡಲ್ಲಿ ದೇಶದ ಮೊದಲ AI ಕ್ಯಾಮ್ರಾವನ್ನು ಅಳವಡಿಕೆಯನ್ನು ಮಾಡಲಾಗಿದೆ. ಈ ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯ ಏನಿದೆಯಲ್ಲ, ಇದು 2800 ಕಿಲೋಮೀಟರ್ ವಿಸ್ತಾರದಲ್ಲಿರುವಂಥ ಅರಣ್ಯ ಆಗಿದೆ. ಈ ಒಂದು ಅರಣ್ಯದಲ್ಲಿ GS ಬೆಟ್ಟ ವಲಯದಲ್ಲಿ, ಅದು ಎತ್ತರದ ಪ್ರದೇಶದಲ್ಲಿ ಥರ್ಮಲ್ ಜೂಮ್ ಕ್ಯಾಮ್ರಾವನ್ನು ಅಳವಡಿಸುವುದರ ಮೂಲಕ ದೇಶದಲ್ಲಿ ಮೊದಲ AI ಕ್ಯಾಮ್ರಾವನ್ನು ಅಳವಡಿಸಿಕೊಂಡಂಥ ಸಂರಕ್ಷಿತ ತಾಣ ಯಾವಂತಂದ್ರೆ ಅದು ಬಂಡೀಪುರ ಹುಲಿ ಸಂರಕ್ಷಿತ ತಾಣ ಆಗಿದೆ. ಮತ್ತು ಈ ವರ್ಷ ಪುಟ್ಟರಾಜ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರಂತಂದ್ರೆ BS ಮಠ್ರವರಿಗೆ ಈ ವರ್ಷದ ಪುಟ್ಟರಾಜ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಲಾಗಿದೆ. ಪ್ರಶ್ನೆ ಸಂಖ್ಯೆ 8 ಕೈಗಾ ಅಣುಸ್ಥಾವರ ವಿದ್ಯುತ್ ಏನಿದೆಯಲ್ಲ, ಆ ಒಂದು ಅಣುಸ್ಥಾವರದ 5 ಮತ್ತು 6ನೇ ಘಟಕಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದೆ. ಪ್ರಸ್ತುತ ಕೈಗಾದಲ್ಲಿ 220 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂಥ ಸಾಮರ್ಥ್ಯವನ್ನು 4 ಘಟಕಗಳು ಒಳಗೊಂಡಿವೆ. ಈಗ ಈ 5 ಮತ್ತು 6ನೇ ಘಟಕಗಳು ಪೂರ್ಣಗೊಂಡ ನಂತರ ಕೈಗಾ ಅಣುವಿದ್ಯುತ್ ಸ್ಥಾವರ ಏನಿದೆಯಲ್ಲ, ಅದರ ಒಂದು ಉತ್ಪಾದನೆ ಸಾಮರ್ಥ್ಯ 2280 ಮೆಗಾವ್ಯಾಟ್ಗೆ ಹೆಚ್ಚಳವಾಗುವಂಥ ನಿರೀಕ್ಷೆ ಇದೆ. ಈ ಒಂದು ಯೋಜನೆ 2040ರ ವೇಳೆಗೆ ಭಾರತವು 100 ಗಿಗಾವ್ಯಾಟ್ ಅಣುವಿದ್ಯುತ್ತನ್ನು ಉತ್ಪಾದನೆ ಮಾಡುವಂಥ ಗುರಿಯನ್ನು ಭಾರತ ಸರ್ಕಾರ ಇಟ್ಟುಕೊಂಡಿದೆ. ಹೀಗಾಗಿ ಆ ಒಂದು ಗುರಿಯ ಉದ್ದೇಶಕ್ಕಾಗಿ ಕೈಗಾ ಅಣುವಿದ್ಯುತ್ ಸ್ಥಾವರದಲ್ಲಿ 5 ಮತ್ತು 6ನೇ ಘಟಕಕ್ಕೆ ಶಂಕುಸ್ಥಾಪನೆಯನ್ನು ಮಾಡುವುದರ ಮೂಲಕ ಆ ಒಂದು ಉತ್ಪಾದನೆ ಸಾಮರ್ಥ್ಯವನ್ನು 2280 ಮೆಗಾವಾಟಿಗೆ ಹೆಚ್ಚಿಸುವಂಥ ಗುರಿಯನ್ನು ಕೇಂದ್ರ ಸರ್ಕಾರ ಇಟ್ಟುಕೊಂಡಿದೆ. ಪ್ರಶ್ನೆ ಸಂಖ್ಯೆ 9 ಇತ್ತೀಚೆಗೆ ನಡೆಯುವಂಥ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದಲ್ಲಿ ಇರಾನಿನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮನಿ ಅವರು ದಾಳಿಯಲ್ಲಿ ನಿಧನವನ್ನು ಒಪ್ಪಿದ್ದಾರೆ. ಅವರಿಗೆ 86 ವರ್ಷ. ಇವರು 1939 ಏಪ್ರಿಲ್ 19ರಂದು ಇರಾನಿನ ಪವಿತ್ರ ನಗರವಾದಂಥ ಮಸಾದಲ್ಲಿ ಜನನವನ್ನು ಹೊಂದಿದ್ರು. ಈ ಖಮನಿರವರು ಅಯಾತುಲ್ಲಾ ಖುಮನಿ ರವರ ಶಿಷ್ಯರಾಗಿದ್ದು, ಇರಾನಿನ ಮೊದಲ ಪರಮೋಚ್ಚ ನಾಯಕ ಅಯಾತುಲ್ಲಾ ರುಯಲ್ಲಾ ಖುಮೇನಿರವರು 1980ರಲ್ಲಿ ನಿಧನರಾದ ನಂತರ ಇರಾನಿನ ಉತ್ತರಾಧಿಕಾರಿಯಾಗಿ ಇವರು ಖಮೇನಿರವರು ಆಯ್ಕೆಯಾಗಿದ್ದು, ಒಟ್ಟು 35 ವರ್ಷಗಳ ಕಾಲ ಇರಾನಿನ ಆಡಳಿತವನ್ನು ಮಾಡ್ತಾರೆ. ಹೀಗಾಗಿ ಇವರು ಇತ್ತೀಚೆಗೆ ಏನು ಮಾಡ್ತಾರೆ, ಇರಾನ್ ಮತ್ತು ಅಮೇರಿಕ ಇಸ್ರೇಲ್ ದಾಳಿಯಲ್ಲಿ ನಿಧನವನ್ನು ಒಪ್ಪುವುದರ ಮೂಲಕ ಇವರ ಒಂದು ಜೀವ ಏನಾಗ್ತದೆ, ಆಡಳಿತಾವಧಿ ಮುಕ್ತಾಯ ಆಗ್ತದೆ. ಓಕೆನಾ. ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಎಕ್ಸಾಮ್ ಒಳಗೆ ಕೇಳ್ಬೋದು. ಇದನ್ನು ಚೆನ್ನಾಗಿ ಅಧ್ಯಯನವನ್ನು ಮಾಡಬೇಕು. ಇನ್ನು ಕೊನೆಯ ಪ್ರಶ್ನೆ ವಿದ್ಯಾರ್ಥಿಗಳೇ, 2026 ರಣಜಿ ಟ್ರೋಫಿ ಮುಕ್ತಾಯವಾಗಿದ್ದು, ಈ ವರ್ಷದ ರಣಜಿ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಜಮ್ಮು ಕಾಶ್ಮೀರ ಮೊಟ್ಟ ಮೊದಲ ಬಾರಿಗೆ ರಣಜಿ ಟ್ರೋಫಿಯನ್ನು ಗೆದ್ದುಕೊಳ್ಳುವುದರ ಮೂಲಕ ಇತಿಹಾಸವನ್ನು ನಿರ್ಮಿಸಿದೆ. ಮತ್ತು ಈ ವರ್ಷ ಯಾವುದು ಜಮ್ಮು ಮತ್ತು ಕಾಶ್ಮೀರ ವಿಜೇತ ತಂಡವಾಗಿದ್ದು, ಈ ವರ್ಷದ ರನ್ನರ್ ಅಪ್ ತಂಡ ಯಾವಂತಂದ್ರೆ ಅದು ನಮ್ಮ ಕರ್ನಾಟಕ ತಂಡ ಆಗಿದೆ. ಓಕೆನಾ. ಇಷ್ಟು ವಿದ್ಯಾರ್ಥಿಗಳೇ 1 ಮತ್ತು 2 ಈ ಮಾರ್ಚ್ ತಿಂಗಳ ಪ್ರಚಲಿತ ಘಟನೆಗಳನ್ನು, ಅದರಲ್ಲಿ ಅತಿ ಪ್ರಮುಖವಾದಂಥ ಘಟನೆಗಳನ್ನು ನಿಮಗೆ ತಿಳಿಸಿಕೊಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಲಾಗಿದೆ. ಮುಂದಿನ ತರಗತಿಯೊಳಗೆ ಇದರ ಒಂದು ಮುಂದುವರೆದ ಭಾಗವನ್ನು ಮುಂದುವರಿಸಲಾಗುತ್ತದೆ. ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ
ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.